पार्थाय प्रतिबोधिता नारायणेन स्वयं व्यासेन ग्रथिता पुराणमुनिना मध्ये महाभारता अद्वैतामृतवर्षिणी भगवती अष्टादशाध्यायिनी अम्बा भगवद्गीता भवद्वेषिणी भगवद्गीता भवद्वेषिणी। ವಾಸುದೇವ, ಉಭಯ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧವಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಕಾಂಕ್ಷೆಯಿಂದಾಗಿ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಕ್ಷತ್ರಿಯ ಯೋಧರನ್ನು ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ರವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಹಯು ಮಹಾಭೀಕರ ಜಯಧ್ವನಿ ಪರ ಸಹಸ್ರ ರೂಪಾನು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ರೂಪಾನು ಭಯಂಕರ. ಮಹಾರಥಿಕ ಬಹುಪದಾತಿ ಪರಿವೃತ ಮಹಾರಥಿಕ ಬಹುಪದಾತಿ ಪರಿವೃತ ಮಹೋದ್ಗಾರಿ ಬಟ ಸಮಕ್ರಾಂತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ ವಿಜಯ. ಅಹಿತ ನಿವಹಯುತ ತುರುಗ ಗಜ ಸಹಿತ ಮೆರವ ವಿಭವ ಮುದಿತ. ತುಹಿನ ರೋಜಿ ಕುಲ ಮಹಾಪ್ತಿ ನಿಖಿಲ ತುಹಿನ ರೋಜಿ ಕುಲ ಮಹಾಪ್ತಿ ನಿಖಿಲ ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅತ್ತ ನೋಡು ಪಾರ್ಥ, ಕೌರವರ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವರಥಗಳಲ್ಲಿ ಕುಳಿತಿರುವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ಕೌರವನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ನಮ್ಮ ಕಡೆ ಗಂಭೀರ ಮುದ್ರೆಯಿಂದ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ಮರಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರಗೂದಿಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತವಂಶದ ಕೀರ್ತಿಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ವಂದಿಸು.
ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜನಾರ್ದನ 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 ಮಾಧವ ಜನಾರ್ದನ ಹರಿ ದೀನೋದ್ಧಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಾ ಹರಿ ಬೇಡುವೇನು ಸಾಧಿಸಲೆಂದು ಹರಿ ಯುದ್ಧವನು ನಾ ಸಾಧಿಸಲೆಂದು ಹರಿ ಯುದ್ಧವನು ನಾ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಾ ಹರಿ ಬೇಡುವೇನು ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೃಷ್ಣ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೊಲ್ಲಲಾರೆನು ಬಂದು ಬಾಂಧವರನು ನಾ ಕೊಲ್ಲಲಾರೆನು ಗುರು ಹಿರಿಯರನು ನಾ ಕೊಲ್ಲಲಾರೆನು ಗುರು ಹಿರಿಯರನು ನಾ ಕೈಲಿರುವ ಗಾಂಡೀವ ಜಾರಿತು ಗಾಂಡೀವ ಜಾರಿತು ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡುವೇನು ನಿನ್ನ ನಾ ಹರಿ ಬೇಡುವೇನು ನಿನ್ನ ಜನಾರ್ದನ 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 ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲೂ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವವು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ನಿಲ್ಲಲ್ಲಿ ಕಾಲಲ್ಲಿ ತ್ರಾಣವಿಲ್ಲ. ನಾನು ನೋಡುತ್ತಿರುವುದೇನನ್ನು ಕೃಷ್ಣ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲಿ ಎಷ್ಟು ಜನರ ದಮನಿಯಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದಾಗಿ ನಾನಿವರನ್ನು ವಧಿಸಲಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿವದೆಗೆ, ಈ ಗುರುಹಿಂಸೆಗೆ ಕೈಯಾಕಲಾರೆ. ರಥವನ್ನು ತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಅರ್ಜುನ, ಇದೇನು? ಕುತಸ್ವಾಂ ಕಶ್ಮಲಮಿದೋ ವಿಷಮೇ
समुपस्थितो अनार्य दुष्टम स्वर्ग अनार्य दुष्टम स्वर्ग मपतीतिकरम अर्जुन अर्जुन ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ ನೀನು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಸಂಖ್ಯೇ ದ್ರೋಣಂಚ ಮಧುಸೂದನ ಇಶುವಿಂ ಪ್ರತಿಯೋತ್ಸ್ವಾಮಿ ಪೂಜಾ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು, ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು, ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರುತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಸ್ವಜನ ವಧೆಗೆ ನನಗೆ ಸಮ್ಮತಿ ಇಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀ ಧೀರತಸ್ರನ ಮ್ಯುಹ್ಯತಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಜ್ಞಾನ್ಯಾಂತಿ ಸಂಯಾಂತಿ ನವಾನಿ ದೇಹಿ. ಅರ್ಜುನ, ಅಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಉಂಟಾಗುವಂತೆ ಮಾನವರಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದರೂ ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅಗತ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಯುದ್ಧದ ಹೆಸರೆತ್ತಿದ್ದರೆ ನನ್ನ ಕೈಕಾಲುಗಳು ಕಂಪಿಸುತ್ತವೆ. ದುಸ್ಸಹ ಶೈತ್ಯ ದಿಕ್ಕದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುತ್ತವೆ. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೋ? ಪಾತ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸನಿಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ
ಭಯಾವಹ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವು. ಶತ್ರುಗಳು ಹೇಡಿ ಎಂದು ಹಳಿಯುವರು, ಮಿತ್ರರು ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಏಕೆಂದರೆ ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮ ಭ್ರಷ್ಟನಾಗಬೇಡ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಪರ್ಮ ಕಲಹೇತುಭೋ ಮಾತೆ ಸಂಯೋಸ್ತ ಕರ್ಮಣಿ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನಾಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರನು, ಫಲವು ಅವನ ಅಧೀನವಲ್ಲ. ಅನಾಸಕ್ತಿ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನುಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನೂ ಹೊಂದುವೆ. ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ಅದರ ಅರಿವು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ನಾಶವು ಹಾಗೂ ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಗುರುತುಗಳು. ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ಪರಮಾತ್ಮ, ನಾನು ಮಾಯಾರೂಪಿ. ಧರಿತ್ರಿ ಎನಿಸಿ ವಿಶ್ವಜಗತ್ತನ್ನು ಧಾರಣ ಮಾಡುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗರೂಕಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಕ್ಕೆ ನಾನೇ ಕಾರಣ. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮನು ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವೂ ನಾನು. ಮನುಷ್ಯರಲ್ಲಿನ ಪೌರುಷವೂ ನನ್ನದು. ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು,
ಹಾಗೂ ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಪ್ರಭಾವ, ಪ್ರಳಯ, ಸೃಷ್ಟಿ ಪ್ರಳಯಗಳು ನಡೆಯುತ್ತಿರುವು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಅಂಧಕಾರವೂ ಹರಿಯಿತು. ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡ. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನೂ ಪಡೆಯುವೆ. ಬಾ, ಎಂಥ ಭಯಾನಕ ರೂಪವದು! ಮಾನವ ಚಕ್ಷುಗಳಿಂದ ನೋಡಲಾರೆನು ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿವೆ, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ನಿನ್ನ ಲಲನ ಚಿತ್ತರಂಜಕವಾದ ಗಂಭೀರ ಸುಹಾಸ ವದನವೆಲ್ಲಿ? ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯೋ ಕರುಣಾ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣದಿ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯನು ಪಾಮರನೆನ್ನೋಳು, ಮಾಡು ಕೃಪೆಯನು ಪಾಮರನೆನ್ನೋಳು. ಭೀಕರ ರೂಪದ ಬೇಗೆಯ ಸಹಿಸೆ, ಭೀಕರ ರೂಪದ ಬೇಗೆಯ ಸಹಿಸೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ
ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ಆಜ್ಞೆ ಮಾಧವ. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಭೇರಿಯನ್ನು. ಹರಿಬೋಧಿಸಿದ ನೀತಿ ಬೋಧನೆ ಅರ್ಜುನ ಕವಿದ ಮಮಕಾರವನ್ನು ಹಿಡಿದ ಗಾಂಡೀವ ಅಜೇಯನಾಗಿ, ಹಿಡಿದ ಗಾಂಡೀವ ಅಜೇಯನಾಗಿ, ಉದ್ದಂಡ ದಂಡ ನಾಯಕ ಕಲಿ ಭೀಷ್ಮದನುವ ಧರಿಸೆ, ಉದ್ದಂಡ ನಾಯಕ ಕಲಿ ಭೀಷ್ಮದನಿವ ಧರಿಸೆ, ಪ್ರಳಯ ಕಾಲ ನಂತರ ವಿಜಯನೆದುರು ನಿಂತ, ಪ್ರಳಯ ಕಾಲ ನಂತೆ ತೆರಳಿ ವಿಜಯನೆದುರು ನಿಂತ. ಇಂದು ನಿನ್ನ ಪರೀಕ್ಷೆ ಅರ್ಜುನ. ನೋಡು ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು. ಉತ್ತರ ಕುಮಾರನು ಹತನಾದನು, ಐರಾವತ ಶ್ವೇತಾದಿ ಮಹಾವೀರರು ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ದಿಕ್ಕಿಗೆ ಓಡುತ್ತಿರುವರು. ಇನ್ನೂ ಸಮಯವಿಲ್ಲ ಅರ್ಜುನ. ಮಹಾಸ್ತ್ರಗಳನ್ನು ತೊಡು, ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಮುಂದಕ್ಕೆ ಬಾ, ನೀನು ಮುಂದಕ್ಕೆ ಬಾ, ನೀನು ಮುಂದಕ್ಕೆ ಬಾ. ಎಲ್ಲರೂ ಹೇಡಿಗಳು. ಈ ಭೀಷ್ಮನ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ. ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ಎಲ್ಲೆಲ್ಲಿಯೂ ನಡೆದಾಡಿ ಹುಡುಕಿದೆನು. ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯವನ್ನೆಲ್ಲ ಅರಸಿದನು. ಆದರೂ ಈ ಭೀಷ್ಮನನ್ನು ಎದುರಿಸಬಲ್ಲ ಒಬ್ಬನೇ ಒಬ್ಬ ವೀರನಾದರೂ ದೊರಕಲಿಲ್ಲ. ಇಂದೇನು ಭರತ ವರ್ಷವು ನಿರ್ವೀರ್ಯವಾಯಿತೇ? ಸಾವಧಾನ ಗಾಂಗೆಯ. ಯದುಪತಿಯು ಅರ್ಜುನನ ಸಾರಥಿಯಾಗಿರೋವರೆಗೂ ಪಾಂಡವರು ಅಜೇಯರು. ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರ ನಾರಾಯಣರು ಒಮ್ಮೆಲೆ ಒಂದೇ ರಥದಲ್ಲಿ ಅಸ್ಥಿರವಾದ ಜಗತ್ತಿನೊಡನೆ ಸ್ಥಿರವಾದ ದೈವತ್ವದ ಸಮ್ಮಿಲನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆಯೇ ಈ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟಿರುವ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರನಾದ ಆತ್ಮನು ನಡೆಸುವನು. ಧನ್ಯ ಧನಂಜಯ. ಆದರೆ ನನಗೆ ಈ ಯುದ್ಧದಲ್ಲಿ ಮಾತ್ರ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ ಕ್ಷಮಿಸು. ಯುದ್ಧ ಕಾತರನಾದ ನಿನಗೆ ಇದೆನ್ನ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವ ಪ್ರಯೋಜನವೂ ಇಲ್ಲ. ದೃಢಹಸ್ತದಿಂದ ಅಂಬನ್ನು ತೊಡು, ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ನನ್ನನ್ನೀ ಗುರುವಧೆಗೆ ಏಕೆ ಪ್ರಚೋದಿಸುವೆ ಕೃಷ್ಣ? ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ತಾತನ ಮೇಲೆ ಅಸ್ತ್ರಧಾರಣ ಪ್ರಯೋಗ ಮಾಡುವ ಇಚ್ಛೆಯೂ ನನಗಿಲ್ಲ. ಕೃಷ್ಣ ಮಾಯಾವಿ. ಘಾತಕ ಕೆಲಸವನ್ನು ಮಾಡುವುದಲ್ಲದೆ ಘಾತಕ ಬೆಂಕಿಯನ್ನು ಹೊತ್ತಿಸಿದ್ದೇ ಅಲ್ಲದೆ ಘಾತಕ ಕೆಲಸವನ್ನು ಮಾಡಲು ಇಲ್ಲಿಗೆ ಬಂದಿರುವೆಯಾ? ಕೇಳು. ಭಾರ್ಗವ ವಿಜಯ ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ಬಲಿಪೀಠದಲ್ಲಿ ಈ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ರಾಜತಂತ್ರದ ಪರಾಕಾಷ್ಠೆ ಎಂದು ತೋರುತ್ತಿರು. ಕೇಳು. ಭಾರ್ಗವ ವಿಜಯಾದ ನಾನು ದುರ್ಯೋಧನನನ್ನು ಅಜಾತ ಶತ್ರುವನ್ನಾಗಿ ಮಾಡಲು ಶಪಥಗೈದಿರುವೆ. ಧನಂಜಯ, ನಿನ್ನ ಇಷ್ಟದೈವವನ್ನು ಸ್ಮರಣೆ ಮಾಡು. ವಾಸುದೇವ, ನಿನ್ನಲ್ಲಿ ಶಕ್ತಿ ಇದ್ದಲ್ಲಿ ನಿನ್ನ ಮಿತ್ರನನ್ನು ರಕ್ಷಿಸು. ಅರ್ಜುನ, ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ನೀನಿಂತ ಕಾಪುರುಷನೇ. ಹೋಗು, ನಿನ್ನ ಸಹಾಯವೂ ಬೇಡ. ಇಂದು ಕೃಷ್ಣನ ಪ್ರಕ್ಷುಪ್ತ ಶಕ್ತಿಯು ಜಾಗರಿತವಾಗಿ ಕುರುಕ್ಷೇತ್ರದಲ್ಲೊಂದು ನವ ಪ್ರಳಯವನ್ನು ಸೃಷ್ಟಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು.
ಮಾಧವ, ನನ್ನ ಮನೋಭೀಷ್ಟವನ್ನು ಪೂರ್ಣ ಮಾಡು, ನನ್ನನ್ನು ಸಂಹಾರ ಮಾಡು. ದೇವವ್ರತ ಚಕ್ರಪಾಣಿ, ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ದೇವವ್ರತ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಾಮಾಲಿಕೆಯಿಂದ ಪರಿವೇಷ್ಟಿತವಾಗಿ 3 ಲೋಕಗಳಲ್ಲಿಯೂ ದ್ವಿತೀಯ ಸೂರ್ಯನಂತೆ ಬೆಳಗಲಿ. ನಾನು ಬಯಸಿದ್ದು ಇಂತಹ ವೀರಮರಣವನ್ನು. ಪ್ರಭು, ನಾನು ನಿನ್ನ ಭಕ್ತನು, ಸ್ಥಿರವಾಗಿ ನಿಂತಿರುವನು. ನನ್ನ ಮೇಲೆ ಅಸ್ತ್ರ ಪ್ರಹಾರ ಮಾಡು ಪ್ರಭು. ಪ್ರಭು, ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾತೆಯಾದ ಜಾಹ್ನವಿಯು ಸರ್ವ ಲೋಕಪಾವನೆ ಎನಿಸಿದಳು, ಅಂತಹ ಪದಪ್ರಾಂತದಲ್ಲಿ ನನ್ನ ಚಿನ್ನ ಮುಂಡಕ್ಕೆ ಆಶ್ರಯವನ್ನು ಕೊಡು. ನನ್ನ ಯುದ್ಧ ತೃಷೆಯನ್ನು ಶಾಂತ ಮಾಡು. ಶಾಂತನಾಗು ಮಹಾವೀರ. ಈ ಯುದ್ಧದಲ್ಲಿ ನೀನು ಅಸ್ತ್ರದಾನ ಮಾಡುವುದಿಲ್ಲವೆಂಬ ನಿನ್ನ ಶಪಥವನ್ನು ಮರೆಯಬೇಡ. ನಿನ್ನ ಸಮ್ಮುಖದಲ್ಲೇ ಪ್ರತಿಜ್ಞೆ ಮಾಡುವೆನು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತ. ನಿಲ್ಲಿಸು ಅರ್ಜುನ, ನಿಲ್ಲಿಸು. ನಿನ್ನ ಪ್ರತಿಜ್ಞೆ ವ್ಯರ್ಥ. ಈ ಸಿಕಂಡಿ ಜನ್ಮಗಳನ್ನ ಮಾಡಿರುವುದು ಈ ಭೀಷ್ಮನ ನಾಶಕ್ಕಾಗಿ. ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುತ್ತಿರುವುದೇಕೆ? ಈತನ ತೀಕ್ಷ್ಣ ದೃಷ್ಟಿಯು ವಿಸ್ಮೃತಿಯ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ದುಃಖಮಯ ಸನ್ನಿವೇಶಗಳನ್ನು ನೆನಪಿಗೆ ತರುತ್ತಿರುವುದೇಕೆ? ಹಾ ಅಂಬೆ, ನನ್ನಿಂದ ಪರಿತ್ಯಕ್ತಳಾದ ಕಾಶಿರಾಜನ ಪುತ್ರಿ, ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡಿಯಿಂದ ದೇಹವನ್ನು ಸವೆಸಿದ ನಾರಿ, ಸಹಜವಾದ ಮೃದು ಸ್ವಭಾವವನ್ನು ತ್ಯಜಿಸಿ ಇಂದು ನಪುಂಸಕ ದೇಹವನ್ನು ಧಾರಣೆ ಮಾಡಿರುವಳು. ಅಂಬೆ, ಇಂದು ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನನ್ನು ವಧಿಸಬೇಕೆಂಬ ಉತ್ಕಟೇಚ್ಛೆ. ದೇವರಥ, ಇದು ನಿನ್ನ ಮರಣವಲ್ಲ, ವಿಮೋಚನೆ. ನಿಲ್ಲು ಇದ್ದಕ್ಕೆ. ನಿನ್ನನ್ನು ಕೊಂದು ನಾನು ಸಾಯುವೆನು. ಛೇ, ಇಷ್ಟೊಂದು ವಂಚನೆ ವಾಸುದೇವ. ಈ ಭೀಷ್ಮನ ಬಾಣಗಳನ್ನು ಎದುರಿಸಲಾಗದೆ ಈ ನಪುಂಸಕನ ಮೊರೆ ಹೋದೆಯಾ? ನಿನ್ನ ಅಭಿಸಂಧಿಯು ಫಲಿಸಲು ನನ್ನ ಮರಣವು ಅವಶ್ಯವೇ ಆದಲ್ಲಿ ಇದೋ ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡುವೆ. ಸ್ತ್ರೀಯರು ಮತ್ತು ನಪುಂಸಕರ ಎದುರುಗಡೆಗೆ ನಾನು ನಿಲ್ಲುವುದೂ ಇಲ್ಲ, ಯುದ್ಧ ಮಾಡುವುದೂ ಇಲ್ಲ. ಸಾರಥಿ, ನನ್ನ ರಥವನ್ನು ಹಿಂದಕ್ಕೆ ತಿರುಗಿಸು. ಹೆದರಬೇಡ ವತ್ಸ. ಮಂತ್ರಪೂರಿತವಾದ ಈ ಮಹಾಸ್ತ್ರವನ್ನು ತೊಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಹತನಾದೆನು. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆ ಮೇಲೆ ಕೂಟ ಯುದ್ಧದ ಮಹತ್ ಪಾಪ. ನಾನು ನಿನ್ನದೇನು ಸಹಿಸಲಾರೆ ಕೃಷ್ಣ. ಅತ್ತ ನೋಡು ಪಾರ್ಥ, ಭೀಷ್ಮನು ಹತನಾಗಿ ಭೂಮಿಯ ಮೇಲೆ ಉರುಳುತ್ತಿರುವನು. ಆತನಿಗೆ ಉಚಿತವಾದ ಶಯ್ಯೆಯನ್ನು ಅಂಬುಗಳಿಂದ ರಚಿಸು. ದೇವವ್ರತನ ದೇಹವು ಭೂಮಿಗೆ ಉರುಳದಿರಲಿ. ಆಜ್ಞೆ ಮಾಧವ. ಪೂಜ್ಯ ಪಿತಾ ಮಹನಿಮ್ಮ ಮರಣ ಪಾತನ ಕೀರ್ತಿಗೆ ಕಠಿಣ ತರೆಯಲಿ. ಪೂಜ್ಯ ಪಿತಾ ಮಹನಿಮ್ಮ ಮರಣ ಪಾತನ ಕೀರ್ತಿಗೆ ಕಠಿಣ ತರೆಯಲಿ. ಪೂಜ್ಯ ಪಿತಾ ಮಹನಿಮ್ಮ. ತಾತ ಭರತಾನ್ವಯದ ಭಾಗ್ಯದ ಜ್ಯೋತಿಯ
ಭರತಾನ್ವಯದ ಭಾಗ್ಯದ ಜ್ಯೋತಿಯ ಅಂತಿಮ ಕೆಳಸಿ ಅಪಕೀರ್ತಿಗೀಡಾದೆ ಸದಾ ಅಂತಿಮ ಕೆಳಸಿ ಅಪಕೀರ್ತಿಗೀಡಾದೆ ಪ್ರೀತಿಯ ಮೀರಿದ ಪಾತಕಿ ನಾನಾದೆ ಉತ್ತರೆ ಮತ್ತೆ ಅಭಿಮನ್ಯು ನಂದು ಪ್ರೀತಿಯ ಮೀರಿದ ಪಾತಕಿ ನಾನಾದೆ ಹೇ ಪರಿ ಕಳೆಯಲಿನ ಹಿಂದೆ ಮನ್ನಿಸಿ ಪರೆಯುವುದೋ ಹಿತದಿ ಪೂಜ್ಯ ಪಿತಾ ಮಹನಿಮ್ಮ ಮರಣ ಪಾತನ ಕೀರ್ತಿಗೆ ಕಠಿಣ ಕರೆಯಲಿ ಪೂಜ್ಯ ಪಿತಾ ಮಹನಿಮ್ಮ. ತಾತ ಕ್ಷಮಿಸು, ಈ ಮಹತ್ ಪಾಪದ ಕಾರ್ಯದಿಂದ ನನ್ನನ್ನು ಉದ್ಧಾರ ಮಾಡು. ಇಂದು ಇಚ್ಛಾಪೂರ್ವಕವಾಗಿ ಭರತಾನ್ವಯದ ಅಂತಿಮ ಪುಣ್ಯ ಜ್ಯೋತಿಯನ್ನು ಊದಿ ಹಾರಿಸಿದೆನು. ಈ ನಿಶ್ವಾಸದೊಡನೆ ನನ್ನ ಪ್ರಾಣವಾಯುವು ಹಾರಿ ಹೋಗಲಿಲ್ಲವೆಂಬುದೇ ನನ್ನ ಏಕಮಾತ್ರ ಚಿಂತೆ. ಅರ್ಜುನ, ನಾನು ಬಯಸಿದ್ದು ಇಂತಹ ವೀರ ಮರಣವನ್ನು. ನೀನು ಅದನ್ನು ನನಗೆ ಒದಗಿಸಿಕೊಟ್ಟೆ. ಯುದ್ಧಶ್ರಾಂತವಾಗಿದ್ದ ಭೀಷ್ಮನ ಆತ್ಮವು ಇಂದಿಗೆ ಶಾಂತವಾಯಿತು. ತಾತ ತಾತ ಬನ್ನಿ. ನೋಡಿದೆಯಾ ವ್ಯೂಹದ ರಚನೆಯ ನೋಡಿದೆಯಾ ಕೇಳಿದೆಯಾ ವ್ಯೂಹದ ರಚನೆಯ ಕೇಳಿದೆಯಾ ಹರಿನರರಿರುವರು ಇಲ್ಲದ ಸಮಯದಿ ಹರಿನರರಿರುವರು ಇಲ್ಲದ ಸಮಯದಿ ದ್ರೋಣನು ರಚಿಸಿದ ಚಕ್ರವ್ಯೂಹವ ದ್ರೋಣನು ರಚಿಸಿದ ಚಕ್ರವ್ಯೂಹವ ಕೇಳಿದೆಯಾ ವ್ಯೂಹದ ರಚನೆಯ ಕೇಳಿದೆಯಾ. 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದ್ದೇದ್ದೇ ಎಂದು ಭಾವಿಸಿದ್ದೆ. ಆದರೆ ದ್ರೋಣನು ರಚಿಸಿದ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯಿಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನ್ನೆ ದಿನ ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು ಸಹೋದರ? ಜಾಗ್ರತೆಯಾಗಿ ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜಯವು ಖಂಡಿತ.
ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವ ಅಪತಾದರೂ ಏನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಿಮಗಿಲ್ಲ. ವ್ಯೂಹದಿಂದ ರಚಿತವಾದ ಕೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ? ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡುನೆ ಅಭಯ. ಬಿಡೆ ಚಿಂತೆಯನ್ನು ತಡವ ಮಾಡದೆನಗೆ ಕೊಡುನೆ ಅಭಯ. ಹಿಡಿದು ದ್ರೋಣರ ಹಿಡಿದು ದ್ರೋಣ ಯುವ ಭೇದಿಸಿ ತರೆದು ವೈರಿಯ ಸಿರಗಳನ್ನೆಲ್ಲ. ದ್ರೋಣನ ಯುವ ಭೇದಿಸಿ ತರೆದು ವೈರಿಯ ಸಿರಗಳನ್ನೆಲ್ಲ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿವೆ. ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿವೆ. ಬಿಡೆ ಚಿಂತೆಯನ್ನು ತಡವು ಮಾಡದನಿಗೆ ಕೊಡುನೆ ಅಭಯ. ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೋಸನೆ ತಾನೇ ಬರಲಿ ದೊಡ್ಡಪ್ಪ. ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೋಸನೆ ತಾನೇ ಬರಲಿ. ಒಂದು ವೈರಿಯ ತಿರಗಳನ್ನೆಲ್ಲ ಚಂದದಿಂದಲಿ ಬರುವೆನು ನಾ, ಚಂದದಿಂದಲಿ ಬರುವೆನ. ಬಿಡೆ ಚಿಂತೆ ತಡವು ಮಾಡದೆನಗೆ ಕೊಡುನೆ ಅಭಯ. ಬಿಡೆ ಚಿಂತೆಯ. ನಾನು ಆ ವ್ಯೂಹವನ್ನು ಭೇದಿಸಿದನು. ಅದಕ್ಕೆ ಅನುಮತಿ ಕೇಳುವುದಕ್ಕೆಂದೇ ನಾನು ಇಲ್ಲಿಗೆ ಬಂದಿದ್ದು. ನನಗೆ ಅನುಮತಿಯನ್ನು ಕೊಡು ದೊಡ್ಡಪ್ಪ. ಬಾಪು ಅಭಿಮನ್ಯು, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಂದಾಗತಿಕ್ಕದ್ದೆಲ್ಲ ಮಗು. ದೊಡ್ಡಪ್ಪ, ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಮಹತ್ ಪ್ರಕಾಶದಿಂದ ಜ್ಯೋತಿವಲಂಬನವಾಗಿ ಬೆಳಗುತ್ತಿರುವುದು. ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಬೆಳೆದ ವೀರಧರೆಯನ್ನೇನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರತಿವಾದ ಸುಭದ್ರಿಯು ಆನಂದಾಶ್ರಯನ್ನು ಸುರಿಸಲಿ. ಯೋಗಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದೇ ಕ್ಷಾತ್ರ ನಿಯಮ. ಹಿಡಿದ ಖಡ್ಗದಿಂದ ಅಡಿಗೆ ಮನೆ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿದುಕೊಳ್ಳುವುದಕ್ಕಲ್ಲ ನನಗೆ ಅನುಮತಿಯನ್ನು ಕೊಡದಡ್ಡಪ್ಪ. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನೆಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿನ ಬೆಂಬಲಕ್ಕಾಗಿ ನಿಲ್ಲುವೆನು. ಅಭಿಮನ್ಯುವು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಛಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಕಾರ್ಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಪ್ರಾಳಕನ ಪ್ರಾಣವನ್ನು ನಿನ್ನ ಕೈಲಿಡುತ್ತಿರುವೆನು. ಯುದ್ಧರಂಗದಲ್ಲಿ ನೀನವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನುಂಜಯನ ಪ್ರಾಣ ಪದಕವು ಪುನಃ ಬಂದು ಅವನನ್ನು ಸೇರಲಿ. ಕುಮಾರ, ಅಭಿಮನ್ಯು ಹೋಗಿ ಬಾ. ಯುದ್ಧದಲ್ಲಿ ಜಯಶಾಲಿಯಾಗು ಬಾ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿರುವರು. ಭಯವೆಂದರೇನು? ನಡೆ ದೊಡ್ಡಪ್ಪ, ಹೋಗೋಣ. ನಡೆ ಪಾಂಡವ ಪುತ್ರ.
ಸಂತಸತೆ ಸಂಗೀತವೇ ತಿರುಗಾನಾಡಿಗಳು ವಸಂತ ಮಾಸ ದಿವಸ ಕಹ 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 ಎನ್ನುತ್ತಿದೆ ಕೋಗಿಲೆ ಕಹ ಕಹ ಎನ್ನುತ್ತಿದೆ ಕೋಗಿಲೆ ವಸಂತ ಮಾಸ ದಿವಸ ಮುಗಿಲಿಗೆ ಹಾರಲಿ ಬಾಣವು ಕೋಗಿಲೆ ಮುಗಿಲಿಗೆ ಹಾರಲಿ ಮುಗಿಲಿಗೆ ಹಾರಲಿ ನಿನ್ನನ ಸೇರಲಿ ಮುಗಿಲಿಗೆ ಹಾರಲಿ ನಿನ್ನನ ಸೇರಲಿ ವಸಂತ ಮಾಸ ದಿವಸ ರಾಗಮನದಳು ನೋಡಿ ತಂಗಾಳಿಯಲ್ಲಿ ಸಂಗೀತತೆ ಸಂತಸ ಪಡುತ್ತಿದೆ ಬಾನಾಡಿಗಳು ವಸಂತ ಮಾಸ ದಿವಸ ವಸಂತ ಮಾಸ ದಿವಸ ವಸಂತ ಮಾಸ ದಿವಸ ರಾಣಿ ಸಂಗೀತದ ವಾಣಿ ಓ ರಾಣಿ ಸ್ವರ ಸಂಗೀತದ ವಾಣಿ ಮನತನಿಸೆ ಚಿನ್ಮಯ ಗುಣವೇಣಿ ಮನತನಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾರಿನ ಬಾರಿನ ಭಾಗ್ಯದ ದೊರೆ ಒಯ್ದು ಬಂದ ಶುಭ ಬಾರಿನ ಬಾರಿನ ಭಾಗ್ಯದ ದೊರೆ ಒಲಿದು ಬಂದ ಶುಭ ಯೋಗದ ಸಿರಿ ನಯನ ಕಂಗೊಳಿಸುವ ನವಿಲಂದ ದಿನ ನಯನ ಕಂಗೊಳಿಸುವ ನವಿಲಂದ ದಿನ ಕುಣಿಯುವೆನು ತಾಳಕ್ಕೆ ನಲಿಯುವೆನು ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಸುವೆನು ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿದ ಹಾಡುವೆ ಬಾ ಕಲಿಯ ಮೃತ ನುಡಿ ಸಹಜ ಆಗಿಯೇ ನೀ ಹೃದಯದ ಸ್ವರನ ಗಜ ಓ ರಾಜ ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ
ನರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ ನಯನ ಕಂಗೊಳಿಸುವ ನವಿಲವು ಗಲಿಯೇ ನಯನ ಕಂಗೊಳಿಸುವ ನವಿಲವು ಗರಿಯೇ ಕುಣಿಯುತ್ತ ಬಾ ತಾಳಕ್ಕೆ ನಲಿಯುತ್ತ ಬಾ ರಾಗಕ್ಕೆ ಸ್ವರಗೀತೆ ಆಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವ ಮರೆತು ನಾವು ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಚಿಲ್ಮಯ ಗುಣವೇಣಿ ಓ ರಾಣಿ. ಸ್ವಾಮಿ, ನನ್ನ ಹೃದಯಾದಿದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಲಭಿಸಿತು ದೇವ. ಉತ್ತರ, ನಿನ್ನ ದೇವನ ಸಂದರ್ಶನವೇನು ಹೊಂದಿದೆ, ಆದರೆ ಆತನ ಸನ್ನಿಧಿಯಲ್ಲಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವೆ? ಸ್ವಾಮಿ, ಈ ನನ್ನ ಸರ್ವಸ್ವವನ್ನು ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ ನೀಡಲು ಏನು ಉಳಿದಿದೆ? ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಅದನ್ನು ನಾನು ಬಲ್ಲೆನು ಪ್ರೇಯಸಿ. ಪುನಃ ಕೊಡುವ ಅಗತ್ಯವಾದ್ರೆ ಏನು? ಆದರೆ ಪ್ರತಿದಿನವೂ ಪ್ರತಿಕ್ಷಣವು ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಆತ ನೋಡು, ವಸಂತದ ಬಳ್ಳಿಯು ದಿನ ದಿನ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವು. ಪಕ್ಷಿಗಳು ದಿನ ದಿನ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನುಡಿಸುವು. ಸರ್ವಸಾಕ್ಷಿಯಾದ ಸೂರ್ಯ ದೇವನು ದಿನ ದಿನ ಹೊಸ ಹೊಸ ಕಾಂತಿಯಿಂದ ಇಡೀ ಜಗತ್ತನ್ನೇ ಬೆಳಗುತ್ತಿರುವನು. ಪ್ರೇಮದ ವಿಚಾರವೂ ಹಾಗೇ ಉತ್ತರ. ಹೇಗೆ? ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಸಮ್ಮಿಲನ ಉಭಯ ಆಕರ್ಷಣೆ ವಿಕರ್ಷಣೆ ಪ್ರೇಮದ ಜೀವಾಳ ಉತ್ತರ. ಹೃದಯೇಶ್ವರಿ, ಸ್ವಾಮಿ, ನೆನೆಯ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಅಭಿಲಾಷ ಉತ್ತರ. ಆಹಾ, ಹೃದಯಾದಿ ದೇವನೇ, ದೇವರಿ ಪೂಜೆಯನ್ನು ಬಯಸಿದಾಗ ಈ ಭಕ್ತಳು ನಿರಾಕರಿಸುವಳೆ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ನಿಮ್ಮ ಇಚ್ಛೆಯಂತೆ ನಾನು ನಡೆಯುವೆನು. ಇದು ಬನ್ನಿ. ಶೃಂಗಾರವನದಲ್ಲಿ ಸಲ್ಲಾಪದಿ ನಲಿವಾ ಚೆಲುವಿನ ಕಾದಿಹೆನು ಬಾ ಮಧುವ ನೀರಲು ಭ್ರಮರ ಬಾಚಲುವೆ ಪರಾಗದ ಮದುವೆ ಬಾಚಲುವೆ ಪರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತಾ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲು ಬಾಚಲುವೆ ಪರಾಗದ ಮದುವೆ ಕುಡಿನೋಟದಲ್ಲೇ ನಲ್ಲನ ಮನ ಸೆಳೆದೆ ಕಣ್ಣೋಟಕ್ಕೆ ನಾ ಮನ ಸೋತಿಹೇನೆ
ಕುಡಿ ನೋಟದಲ್ಲಿ ನಲ್ಲನ ಮನಸೆಳೆದೆ ಕಣ್ಣೋಟಕ್ಕೆ ನಾ ಮನನೋತಿಹೆಲೆ ವಿರಹದ ತಾಪವ ನೀಗಿಸು ಬಾಳಲನೆ ವಿರಹದ ತಾಪವ ನೀಗಿಸು ಬಾಲನೆ ಅನುದಿನ ಹಿರಿಯನ ಮನದಲ್ಲಿ ನಲಿವೆ ಹಿರಿಯನ ಮನದಲ್ಲಿ ಅನುದಿನ ಬೆಳಗು ಬಾಚೆಲುವೆ ಪರಾಗದ ಮದುವೆ ಪ್ರೇಮದ ಜೋಡಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜೋಡಿಗೆ ಬೆಳಕನ್ನು ಚೆಲ್ಲು ಬಾಚಲುವೆ ಪರಾಗದ ಮದುವೆ ಭ್ರಮರದ ಬರುವಿಗೆ ಬರುವನೆ ಕಾದಿಹ ಪರಿಮಳ ತುಂಬಿದ ಸುಮಧುರ ರಚನ ಭ್ರಮರದ ಬರುವಿಗೆ ಬರುವನೆ ಕಾದಿಹ ಪರಿಮಳ ತುಂಬಿದ ಸುಮಧುರ ರಚನ ಸರಸದಿ ಬಣ್ಣಿಪ ಮೋಹಕ ಸರಸದಿ ಬಣ್ಣಿಪ ಮೋಹದ ಕರಿಯ ಹಿರಿಯರ ಮನದಲ್ಲಿ ಅನವಿನ ಅನುಶನ ಹಿರಿಯರ ಮನದಲ್ಲಿ ಅನುದಿನ ಅನುಶನ ಬಾರಾಲಿ ಚೆಲುವ ಪ್ರೇಮದ ಜ್ಯೋತಿಗೆ ಫಲವನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಒಲವನ್ನು ಚೆಲ್ಲು ಚೆಲುವ ಚೆಲುವ ಇದ ಬನ್ನಿ. ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಬಾರದೆ ಸ್ವಾಮಿ? ಮಧುವ ಸವಿಯಲು ಕಾದಿವೆ ತುಂಬಿಯೊಂದು ಹದರ ಮಧುವ ಸವಿಯಲು ಕಾದಿವೆ ಬನದಲ್ಲಿ ಅರಳಿ ನಿಂತಿದೆ ಚೆಲ್ಲಾಟದ ನವಿಲೆ ಚಂಚಲನಿ ಚೆಲುವೆಯ ಬಾ ಚೆಲ್ಲಾಟದ ನವಿಲೆ ಪಿಂಚರದಿ
ಸ್ವಾಮಿ, ಉತ್ತರ ಇದೇನಿದು ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ? ಉತ್ತರ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಹಾರೋಣಿಯನ್ನು ಸನ್ಮಾನಿಸಲು ಸಮಯವಿಲ್ಲ. ಉತ್ತರ ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ? ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅಪ್ಪಣೆಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ನಗುಮುಖದಿಂದ ಬೀಳ್ಕೊಡು. ಉತ್ತರ ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ಸಂಗಡ ಕರೆದುಕೊಂಡು ಹೋಗಿ. ಅಂದು ಮಾವನವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ಕೂಡ ನಿಮಗೆ ಸಹಾಯಕಳಾಗುವೆನು. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಸ್ವಾಮಿ, ಇದೇನಿದು? ಯುದ್ಧಕ್ಕಾಗಿಯ ಹೊಸ ಬಿಲ್ಲನ್ನು ತಂದಂತಿರುವುದು? ಇದನ್ನೊಂದು ಬಾರಿ ಎದೇರಿಸಿ ನೋಡಲೇ. ಹಾ 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 ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯಕವಾದ ಕಾರ್ಯವಿದಲ್ಲ. ಅನಂಗರಾಜ ಲಕ್ಷ್ಮಿ, ನಿನ್ನ ಸಖಿಯರು ತಿರುದ ತಂದ ಹೂಗಳಿಂದ ಎದೆ ಏರಿಸಿ ಆಹಾ, ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಸಾಹಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಉತ್ತರ ಹಬ್ಬಬ್ಬ ಹಬ್ಬಬ್ಬ, ಒಂದೇ ದಿವಸದಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಸಾಕಿ ವಿನೋದ ಸರೋಜಾನನ, ನಾವೆಲ್ಲ ನಿನ್ನ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಸಾಕಿ ವಿನೋದ ಸರೋಜಾನನ, ನಾವೆಲ್ಲ ನಿನ್ನ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಏಕಾಂಗಿಯಾಗಿ ಕಾಂತೆಯ ನೀಡಿ ಹೋಗಲ್ಕದೆ ಮಿಡಿಯೋ ಕನೆ. ಏಕಾಂಗಿಯಾಗಿ ಕಾಂತೆಯ ನೀಡಿ ಹೋಗಲ್ಕದೆ ಮಿಡಿಯೋ ಕನೆ. ಸಾಕಿ ವಿನೋದ ಸರೋಜಾನನ, ನಾವೆಲ್ಲ ನಿನ್ನ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ವಿರಜನೆ ತೀರದ ಕೋಪವೇ ನಮ್ಮಲ್ಲೇ ನಾ ಬೇಡುವೆ, ನಾ ಬೇಡುವೆ. ನೀರಜನೆ ತೀರದ ಕೋಪವೇ ನಮ್ಮಲ್ಲೇ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಸನ್ಯಸೀಲೆ ಕೋಮಲ ಬಾಲೆ ಸಂಗಮದೊಳಿಂತು ನಾ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮದೊಳಿಂತು ನಾ ಹೋಗುವೆ. ನೀರಜಲೆ ತೀರ್ಥ ಕೋಪವೇ ಆನಂದವ ಬೀಡೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನಾರಿಯ ಕೋಪ ತಾಳಿರೆ ಕೋಪ, ನಾರಿಯ ರೂಪ ತಾಳಿರೆ ಕೋಪ, ಸಂಗ್ರಾಮದೊಳಗಿನ ಚಾತುರ್ಯ ತೋರಿ, ಸಂಗ್ರಾಮದೊಳಗಿನ ಚಾತುರ್ಯ ತೋರಿ. ವೀರಸತಿ 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 ಅಂತಿಗ ನಾನು ಬಿಟ್ಟೆ. ಸಾಕಿ ವಿನೋದ ಸರೋಜಾನನ, ನಾವೆಲ್ಲ ನಿನ್ನ ಪ್ರೇಮಾರ್ಚನ, ಪ್ರೇಮಾರ್ಚನ, ಪ್ರೇಮಾರ್ಚನ. ಭಾಮಿನಿ ಕೋಪ, ಭಾಮಿನಿ ಕೋಪ ಸಾಗಿದು ರೂಪ, ಭಾಮಿನಿ ಕೋಪ ಸಾಗಿದು ರೂಪ, ಸಂಗ್ರಾಮದೊಳಿಂತು ಚಾತುರ್ಯ ತೋರೆ, ಸಂಗ್ರಾಮದೊಳಿಂತು ಚಾತುರ್ಯ ತೋರೆ. ವೀರಸತಿ ವೀರಸತಿ
ವಿರಸತಿಯೊಂದಿಗೆ ರಾರಾಜಿಪೆ ಪ್ರಿಯೆ ವಿರಸತಿಯೊಂದಿಗೆ ರಾರಾಜಿಪೆ ವಿರಜನೆ ಶ್ರೇಯಸ ಕೋಪವೇ ಆನಂದವ ಬೀಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ವಿರಜನೆ ಋತ ಕೋಪವೇ ಋತ ಕೋಪವೇ ಋತ ಕೋಪವೇ. ಘೋರ ಯುದ್ಧವು ಒದಗಿರುವುದು ಇದು ಉಪಾಸ ಮೇಲೋತ್ತರ. ಘೋರ ಯುದ್ಧವು ಒದಗಿರುವುದು ಈಗಲೂ ನೀನು ನಗುತ್ತಿರುವೆಯಾ ಅಥವಾ ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುತ್ತಿರುವುದು? ಹಾಸ್ಯಮಯ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ, ಯುದ್ಧವನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ. ಒಂದಕ್ಕೊಂದು ಪರಸ್ಪರ ಸಂಬಂಧವಿಲ್ಲ, ಎರಡು ವಿಭಿನ್ನವಾದ ಪ್ರಪಂಚ ಉತ್ತರ. ಹಾಗಲ್ಲ ಪ್ರಾಣೇಶ್ವರ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಿಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವೆ. ಇನ್ನು ಮುಂದೆ ವೀರಾಂಗನೆಯಾದ ವೀರಪತ್ನಿಯಾದ ಇನ್ನೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ಕ್ಷತ್ರಿಯನ ಧರ್ಮ, ನೀನಾ ಧರ್ಮವನ್ನು ಪಾಲನೆ ಮಾಡು. ಹಾಗಾದರೆ ನಿನಗಾವ ಗೌರವವಿಲ್ಲ ಉತ್ತರ? ಸಂತೋಷಿತಳಾಗಿ ನನ್ನನ್ನು ನಗುಮುಖದಿಂದ ಬೀಳ್ಕೊಡು ಉತ್ತರ. ನನಗೋಸ್ಕರ ದುಃಖಿಸುವುದಿಲ್ಲವೆಂದು ಹೇಳು ಉತ್ತರ. ದುಃಖಿಸುವುದಿಲ್ಲ ಸ್ವಾಮಿ, ಅಥವಾ ಪ್ರಚನದಾನದಂತೆ ಮನಸ್ಸಿನಲ್ಲಿಯೇ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಲಾಗದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳುವಳೆ. ಹೋಗು ತರುಣವೀರ, ಯುದ್ಧದಲ್ಲಿ ನೀನು ನಿರತನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು ಸ್ವಾಮಿ. ನಾನು ನೋಡುತ್ತಿರೋದು ಏನನ್ನ ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಸಿರಿಸಿದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿರತ್ನಳು. ಗಂಧರ್ವಲೋಕದಿಂ ಬಂದಿಳಿದ ರಂಬೆ ಮೇನಕೆಯೋ ಅಮರೇಂದ್ರನ ಸಭೆಯಲ್ಲಿ ನಲಿದು ನರ್ತಿಸುವ ನಾಟ್ಯಮಯೂರಿ ಮನ್ಮಥನ ರತಿಯವಳೋ ದೇವದೇವನ ಮೈಮರೆಸಿ ನಲಿದು ನರ್ತಿಸುವ ನಾಟ್ಯ ಕಿಶೋರಿ ಮನ್ಮಥನ ರತಿಯವಳೋ ವರ್ಣಿಸಲ ಸಾಧ್ಯವೈ ಈ ರತಿ ಶಿರೋಮಣಿಯ ಅತಿ ಸೊಬಗ ಉತ್ತರ. ಸ್ವಾಮಿ, ಬಾರೇ ನೀ ನಲಿದು ನಾಟ್ಯರಾಣಿ ಬಾರೇ ನೀ ನಲಿದು ನಾಟ್ಯರಾಣಿ ಯೌವನ ತುಂಬಿದ ಸೌಂದರ್ಯ ತರುಣಿ ಯೌವನ ತುಂಬಿದ ಸೌಂದರ್ಯ ತರುಣಿ ನೀ ಬಳಿ ಬಾರೆ ರತಿ ಸುಖ ತೋರೆ ನೀ ಬಳಿ ಬಾರೆ ರತಿ ಸುಖ ತೋರೆ ಶೃಂಗಾರಿ ವೈಯಾರಿ ಬಾ ಸುಂದರಿ ಶೃಂಗಾರಿ ವೈಯಾರಿ ಬಾ ಸುಂದರಿ ಬಾರಿ ಪ್ರೇಯಸಿ ರೂಪಸಿ ಮನದಿ ಕಾಡಿದ ಈ ನಿನ್ನ ರೂಪ ಪ್ರಣಯ ಮಿಲನ ಅನುರಾಗ ಬಲ್ಲ
ಮನದಿ ಕಾಡಿದ ಈ ನಿನ್ನ ರೂಪ ಪ್ರಳಯ ಮಿಲನ ಅನುರಾಗ ಬಂದ ಪ್ರೇಮದ ರಸಿಯ ವೈಯಾರ ಚಂದ ಪ್ರೇಮದ ರಸಿಯ ವೈಯಾರ ಚಂದ ರಸಿ ಸುಖ ತೋರೆ ಸಂತೋಷವ ಬೀರೆ ರತಿ ಸುಖ ತೋರೆ ಸಂತೋಷವ ಬೀರೆ ಬೇಗ ಬಾರೆ ತಾಳಲಾರೆ ವಿರಹ ವೇದನೆ ಬೇಗ ಬಾರೆ ತಾಳಲಾರೆ ವಿರಹ ವೇದನೆ ಬಾರಿಗೆ ಪ್ರೇಯಸಿ ರೂಪಸಿ ಸ್ವಾಮಿ ಬಾ ಆಹಾ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನೀನು ಆಲಿಂಗನ ಸ್ವಾಮಿ ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನೀನು ಆಲಿಂಗನು ಪ್ರಾಣೇಶ್ವರ ಉತ್ತರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ ಕಡಿನೌಟ ಬಾಣ ಎದೆ ತಾಕಲು ನನ್ನೆನೆಯು ನೋವಿನ ಹಾಯನಲು ಕಡಿನೌಟ ಬಾಣ ಎದೆ ತಾಕಲು ನನ್ನೆನೆಯು ನೋವಿನ ಹಾಯನಲು ಸವಿ ಮುತ್ತಿನ ರಸದ ಸವಿ ಮುತ್ತಿನ ರಸದ ಸವಿಯಲು ತಡಬೇಕೆ ಬಾಗಿಲಿಯ ರಣ ಸೇರಲು ಸ್ವಾಮಿ ದೇವಿ ತಡಬೇಕೆ ಬಾಗಿಲಿಯ ನನ್ನ ಸೇರಲು ಪ್ರಾಣೇಶ್ವರ ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನಾಟ್ಯ ಮಯೂರಿ ಸ್ವರ್ಗದ ಅಪ್ಸರೆ ನೀನು ಸ್ವಾಮಿ ದೇವಿ ನೀಲಿ ಬಾನಿನ ಸುಂದರ ಧರೆಗೆ ಇಳಿದು ಬಾರ. ಹಾಗಾದರೆ ನಿನಗಾವ ಗೌರವಿಲ್ಲ ಉತ್ತರ ಈ ದಿನ ಎಷ್ಟೋ ಜನ ವೀರ ಮಾತೆಯರು ವೀರಪತ್ನಿಯರು ತಮ್ಮ ಹೃದಯದ ವೇಗವನ್ನು ಹೃದಯದಲ್ಲಿ ಅಡಗಿಸಿಕೊಂಡು ಪತಿ ಪುತ್ರರಿಂದ ಬೀಳ್ಕೊಂಡಿರುವರು ಅವರಿಗಾವ ಗೌರವಿಲ್ಲ ಉತ್ತರ ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡಿ ಮಾಡಿದಾಗ ಆತನ ಗೌರವದಿಂದ ದರ್ಪಿತಲಾಗದ ಮಡದೆಯಾರು
ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಜೀವನದ ಸರ್ವಸ್ವ ಪ್ರಿಯ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣೇಶ್ವರ, ನನಗೋಸ್ಕರ ಅಳುವುದಿಲ್ಲವೆಂದು ಹೇಳುತ್ತರ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ಮೀರಿ ಕಣ್ಣಾರೆ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರು ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲೇ ಅರ್ಪಿಸುವೆನು. ಉತ್ತರಿಯು ವೀರಸತಿ, ಪತಿಯ ಆಜ್ಞೆಯು ಆಕೆಗೆ ದೇವರ ಆಜ್ಞೆಯಂತೆ. ನಾನು ಆಜ್ಞೆಯನ್ನು ಪಾಲನೆ ಮಾಡಿದ ಸ್ವಾಮಿ. ನಿನ್ನು ನನ್ನ ಅನುಜ್ಞೆಯನ್ನು ಕೊಡುತ್ತರ? ನೀನು ಹಾಕಿದ ವಿಜಯ ಮಾಲಿಂದ ಭೂಷಿತನಾಗಿ ರಣರಂಗಣದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ ಉತ್ತರ. ಆಗಲಿ ಸ್ವಾಮಿ, ನಾವು ಬಂದು ಬಹಳ ವೇಳೆಯಾಯಿತು, ಹೊರಡೋಣವೇ? ಭೀಮಸೇನ, ಈ ಸಾರಿ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿಯೂ ವಂಚಿಸಿರುವನು. ವಾಸುದೇವ, ನನ್ನನ್ನಲ್ಲ ನಿನ್ನನ್ನು. ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಭೀಮ, ಭೀಮ, ಇಲ್ಲಿ ಬಾ. ಇದೋ ನೋಡು ದುರ್ಯೋಧನನ ಹೆಜ್ಜೆ ಗುರುತುಗಳು. ಅಲ್ಲಿ ಕಲುಷ ಮುಂತಾದ ರೇಖೆಗಳಿರುವುದು ಚಕ್ರವರ್ತಿಯ ಪಾದದಲ್ಲಿ ಸಹಜ. ಇದು ದುರ್ಯೋಧನನ ಹೆಜ್ಜೆ ಗುರುತುಗಳೇ. ಆತನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನ ಮಧ್ಯದಲ್ಲಿ ಸಳಿಲ ಮಂತ್ರವನ್ನು ಜಪಿಸುತ್ತಿರುವನು. ಈಯಾಳಿಸಿ ಕೂಗಿ ಕರೆ ಹೊರಗೆ ಬರುವನು. ಆಜ್ಞೆ ಮಾಧವ. ಎಲ್ಲವೋ ದುರ್ಯೋಧನ, ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದೆ. ಭೀಷ್ಮ, ದ್ರೋಣ, ಕರ್ಣ ಮಹಾ ಅತಿರಥಿಕರು ನಿನಗಾಗಿ ಪ್ರಾಣವನ್ನು ಬಿಟ್ಟರು. ಸೋತ ನಾಯಿಯಂತೆ ಓಡಿ ಬಂದು ಈ ಸರೋವರದಲ್ಲಿ ಅಡಗಿಕೊಳ್ಳುತ್ತಿರುವೆಯಾ? ಛಲವಿದ್ದರೆ ಎದ್ದು ಬಾರು, ರಣ ಹೇಳಿ. ಋತೋದರ, ತಡೆ, ನಿನ್ನ ನಾಲಿಗೆಯನ್ನು ಅಲ್ಲೇ ತಡೆ. ವೀರ ಹೃದಯವನ್ನು ನೀನೇನು ಬಲ್ಲೆಯೋ? ವಿರಾಟನ ಅಡಿಗೆ ಪಟ್ಟಂಗಿ ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ. ಪ್ರಮತ್ತ ವಿಕ್ರಮದಿಂದ ಕಾದಾಡುವ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ. ಸೌಟನ್ನು ಹಿಡಿಯುವ ಕೈಯಲ್ಲಿ ಗದಾ ದಂಡವನ್ನು ಹಿಡಿದು ನಮ್ಮಂತಹ ವೀರರಿಗೆ ಅಪಮಾನ ಮಾಡಿಬಿಟ್ಟೆಯಲ್ಲೋ. ಅಂದು ಅಗ್ರಜನ ಆಜ್ಞೆಯನ್ನು ಪಾಲಿಸಲು ವಿರಾಟ ರಾಜನ ಅಡುಗೆ ಮನೆಯಲ್ಲಿ ಸೌಟನ್ನು ಹಿಡಿದದ್ದು ನಿಜ. ಅಂದು ನಮಗೆ ಕೆಟ್ಟ ಕಾಲವಾಗಿತ್ತು. ಆದರೆ ಇಂದು ನಿನಗೆ ಕೊನೆಗಾಲ. ನನಗೆ ಕೊನೆಗಾಲವೆಂದ ಮೇಲೆ ನಿಮಗಾರಿಗೂ ಉಳುಗಾಲವಿಲ್ಲ. ಬನ್ನಿ, ಒಬ್ಬೊಬ್ಬರಾಗಿ ಬನ್ನಿ, ಅಥವಾ ಕಪಟಿ ಕೃಷ್ಣನ ಜೊತೆಗೂಡಿ ಬನ್ನಿ. ನಿಮ್ಮೆಲ್ಲರನ್ನು ಹೋರಾಡುವೆನು. ಭೀಮಸೇನ, ಇದು ನಿನಗೆ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ನೀನೇನೆಂದು ಉತ್ತರವನ್ನು ಕೊಡುವೆ?
ಇದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ಈ ಶುಭ ಮುಹೂರ್ತದ ಸಲುವಾಗಿ ನಾನು ಬಹು ದಿನದಿಂದಲೂ ಕಾದಿದ್ದೆನು. ದುರ್ಯೋಧನ, ನಿನಗೆ ಛಲವಿದ್ದರೆ ಆ ಚಂದಾರ್ಕ ಕೀರ್ತಿಯು ನಿನಗೆ ಲಭಿಸಲಿ. ಸಿದ್ಧನಾಗು ಯುದ್ಧಕ್ಕೆ. ಭೀಮಸೇನ, ನೀನು ನನ್ನನ್ನು ವಧಿಸಬಲ್ಲೆಯಾದರೆ ಸಮುದ್ರ ಪ್ರವೇಶಿತ ಸಕಲ ಸಂಪದವು ನಿನ್ನದಾಗುವುದು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆ. ಬಾಪು ದುರ್ಯೋಧನ, ಬಾಪು. ಭೀಮಸೇನ, ನಿರಾಶನಾಗಬೇಡ. ದುರ್ಯೋಧನನು ಯಾವ ರೀತಿ ಎದೆ ತಟ್ಟಿ ಕಾಳಗ ಮಾಡಿದನೋ ನೀನು ಹಾಗೆಯೇ ಕಾಳಗ ಮಾಡು. ಈಗ ನೆನಪಿಗೆ ಬಂತು ವಾಸುದೇವ. ದುರ್ಯೋಧನ, ಸಿದ್ಧನಾಗು. ಅತ್ಯಾಚಾರ. ಯಾವುದು ಧರ್ಮ, ಯಾವುದು ಅಧರ್ಮ? ಅದಾವ ಧರ್ಮದ ಕಾರ್ಯವನ್ನು ಮಾಡಿಸಿದ ಕೃಷ್ಣನು ಅವರ ಕೈಯಲ್ಲಿ. ಕೃಷ್ಣ ಮಾಯಾವಿ. ಕೃಷ್ಣ ಕೃಷ್ಣ ಕೃಷ್ಣ. ಕರೆದೆಯಾ ಚಕ್ರವರ್ತಿ? ಯಾರು ನೀನು? ಈಗ ತಾನೇ ಕರೆದವಲ್ಲ, ಕೃಷ್ಣ ಕೃಷ್ಣ ಎಂದು. ಆ ಕೃಷ್ಣನಯ್ಯ ನಾನು. ತೊಡೆ ಮುರಿದು ರಕ್ತದ ಮಡುವಿನಲ್ಲಿ ಮುಳುಗುತ್ತಿರುವೆನು. ನನ್ನನ್ನು ಕಾಪಾಡನೆಂದು ಇವನನ್ನು ಕರೆದನಂತೆ, ಇವನು ಬಂದು ಬಿಟ್ಟನಂತೆ. ಛೇ, ತೊಲಗಿಲ್ಲಿಂದ. ನಿನ್ನನ್ನು ನೋಡುತ್ತಿದ್ದರೆ ನನ್ನ ಕಣ್ಣುಗಳಲ್ಲಿ ಬೆಂಕಿ ಉರಿದಂತಾಗುತ್ತಿರುವುದು. ಸಮಾಧಾನ ಹೊಂದು ಚಕ್ರವರ್ತಿ. ಚಕ್ರವರ್ತಿ, ನನ್ನ ಚಕ್ರಾಧಿಪತ್ಯವನ್ನು ಹಾಳು ಮಾಡಿದ ಕೇಡುಗ ನೀನು. ನಿನ್ನ ಚಕ್ರಾಧಿಪತ್ಯವನ್ನು ನಾನು ಹಾಳು ಮಾಡಿದ್ದೇನೆ? ಇಲ್ಲವಯ್ಯ, ಇಲ್ಲ. ನಿನ್ನ ಚಕ್ರಾಧಿಪತ್ಯವನ್ನು ನಿನ್ನ ಕೈಯಾರ ನೀನೇ ಹಾಳು ಮಾಡಿಕೊಂಡೆ. ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟದ್ಯೂತಕ್ಕೆ ಎಳೆತರಿಸಿ ಏಕವಸ್ತ್ರಧಾರಿಣಿಯಾದ ದ್ರೌಪದಿಯನ್ನು ಮಾನಭಂಗ ಮಾಡಲು ಯತ್ನಿಸಿ ಧರ್ಮವನ್ನು ಕೆಣಕಿದ ಕೇಡುಗ ನಾನಲ್ಲವಯ್ಯ, ನೀನು. ಅಂದು ರಾಜಸಭೆಗೆ ರಾಜಿ ಮಾಡಲು ಬಂದ ನನ್ನನ್ನು ಕಪಟದಿಂದ ಬಂಧಿಸಲೆತ್ನಿಸಿ ಧರ್ಮವನ್ನು ಕೆಣಕಿದ ಕೇಡುಗ ನಾನಲ್ಲವಯ್ಯ, ನೀನು. ಹಾಗಾದರೆ ಈ ಪರಾಜಯ? ಇದು ಪರಾಜಯವಲ್ಲ, ವಿಜಯ. ಪತನವಲ್ಲ, ಉತ್ಥಾನ. ಇಲ್ಲ 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 ಕೃಷ್ಣ, ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯ, ಕೃಷ್ಣನ ವಿಜಯ. ಇದು ನಿನ್ನ ವಿಜಯವೂ ಅಲ್ಲ, ನನ್ನ ವಿಜಯವೂ ಅಲ್ಲ. ಇದು ಧರ್ಮದ ವಿಜಯ. ವಿಜಯ ಧರ್ಮದ ವಿಜಯ.
ವಿಜಯ ಇದು ಕೃಷ್ಣನ ವಿಜಯ, ವಿಜಯ ಇದು ಧರ್ಮದ ವಿಜಯ, ವಿಜಯ ಇದು ಕೃಷ್ಣನ ವಿಜಯ. ಭರತ ಭೂಮಿಯ ಭಾರವನಿಳಿಸಲು ಬಂದ ಭಗವಂತನಿವನೇ, ಭರತ ಭೂಮಿಯ ಭಾರವನಿಳಿಸಲು ಬಂದ ಭಗವಂತನಿವನೇ. ವಿಜಯ ಇದು ಕೃಷ್ಣನ ವಿಜಯ, ವಿಜಯ ಇದು ಧರ್ಮದ ವಿಜಯ, ಧರ್ಮದ ವಿಜಯ, ಆ ಧರ್ಮದ ವಿಜಯ. ನಂದಿತೆ ಕುರುಕುಲದ ನಂದಾದೀಪ, ಅಳಿದನೆ ಕುರುಕುಲದ ಪ್ರದೀಪ, ಅಳಿದನೆ ಕುರುಕುಲದ ಪ್ರದೀಪ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀಲೋಲಾಜಯ, ಮಂಗಳವರ ಗುಣ ಶ್ರೀಲೋಲಾಜ, ಜಯ 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 ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಇಂದಿರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಹರಿನಾಮ ಸಂಕೀರ್ತನ ಗೋವಿಂದ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳೋ ಮಂಗಳ ಮಂಗಳ ಮಂಗಳ